ಮೀಟಿಂಗು ಕ್ಯಾನ್ಸಲ್ ಆಗೋಯ್ತು. ಕ್ಲೈಂಟಿಗೆ ಏನೋ ಬೇರೆ ಪ್ಲಾನ್ಸ್ ಇತ್ತು ಅಂತ ಹೇಳಿದ್ರು. ಯಾಕೆ ಕಾರ್ ನಿಲ್ಲಿಸ್ತೀಯ ಹೇಳು? ಅಯ್ಯೋ ಸರಿ ಆಯ್ತು, ಸೈಡ್ಗೆ ಹಾಕ್ತೀನಿ. ಗುಡ್ ಆಫ್ಟರ್ನೂನ್. ಇಂಟೀರಿಯರ್ ಮಾಡ್ಬೇಕಾದ್ರೆ ಒಂದ್ಸಲಿ ಒಂದ್ ಕಾರ್ಪೆಂಟರ್ ಆ ಸೈಟ್ ಇಂದ ಎಕ್ಸಿಟ್ ಆಯ್ತು ಅಂದ್ರೆ ನಮ್ ನೆಕ್ಸ್ಟ್ ಕಾರ್ಪೆಂಟರ್ನ ಕರ್ಸಿ ಕೆಲಸ ಮಾಡ್ಸೋದು ತುಂಬಾನೇ ಕಷ್ಟ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬಟ್ ಸ್ಟಿಲ್ ನಾನು ಯೂಶಲಿ ಮಾಡಿರೋ ಮಿಸ್ಟೇಕ್ ಮತ್ತೆ ಮಾಡಕ್ ಹೋಗಲ್ಲ. ಇದು ನನಗೆ ಗೊತ್ತಿಲ್ದಂಗೆ ಇದಾಯ್ತು. ಕರ್ಸಿ ಮಾಡ್ಸೋದಕ್ಕೆ ಬೇಜಾನ್ ಟಾಸ್ಕ್. ಲೈಕ್ ಅವ್ರು ನಮ್ಮನ್ನ ಒಳ್ಳೆ ಕಳ್ಳನ್ ತರ ನೋಡ್ತಾರೆ. ಇವ್ರೇನ್ ಕರೆಕ್ಟ್ ಆಗಿ ನಮಗೆ ಪೇ ಮಾಡ್ತಾರ ಮಾಡಲ್ವಾ, ಅದೇ ಡೌಟ್ ಅಲ್ಲಿ ಅವ್ರು ಕೂಡ ಇರ್ತಾರೆ. ನಮಗೂ ಕೂಡ ಒಂದ್ ಡೌಟ್ ಇರುತ್ತೆ, ಇವ್ರು ಅದೇ ತರ ಮಾಡಿದ್ರೆ ಹೇಗೆ, ಹಿಂಗ್ ನಾವು ಕೆಲಸ ಮಾಡ್ಸೋದು. ಲೈಕ್ ಟೈಮ್ ವೇಸ್ಟ್ ಆಗ್ತಿದೆ, ದುಡ್ಡು ವೇಸ್ಟ್ ಆಗುತ್ತೆ. ಎಲ್ಲಾರು ಒಂದೊಂದು ಡೌಟ್ ಅಲ್ಲೇ ಇರ್ತೀವಿ. ಅಂಡ್ ಸೊ ಈ ಇಂಟೀರಿಯರ್ ವರ್ಕ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕಂತ ನೋಡಿ ಟ್ರಸ್ಟ್ ಇರಬೇಕು. ನಾವ್ ಇನ್ನೊಬ್ರು ಕಾರ್ಪೆಂಟರ್ನ ಕರ್ಸಿದೀವಿ. ಅವರು ಇವತ್ತು ಬರ್ತೀನಿ ಅಂತ ಹೇಳಿದ್ರೆ 9:30ಗೆ ಬಂದು ಅವ್ರು ಏನ್ ಅಪ್ಡೇಟ್ ಮಾಡ್ತಾರೆ ನಾವು ನೋಡುವ. ಅಂಡ್ ಸೈಟ್ಗೆ ಹೊಡ್ತಾ ಇದೀವಿ. ಸೈಟ್ಗೆ ಹೋಗಿದ ತಕ್ಷಣ ನೆಕ್ಸ್ಟ್ ಏನಿದೆ ಅಪ್ಡೇಟ್ ಮಾಡ್ತೀವಿ. ಸೈಟ್ ಅಲ್ಲಿ ಪೂಜೆ ಎಲ್ಲ ಮಾಡಿದಾಗಿದೆ. ಅದನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇವಾಗ ವರ್ಕ್ ಸ್ಟಾರ್ಟ್ ಆಗ್ತಿದೆ. ಹೋಪ್ ಸೊ ಕಾರ್ಪೆಂಟರ್ಗೆ ನಾವು ಯಾವ ಸಿಚುವೇಶನ್ ಅಲ್ಲಿ ಇದ್ವಿ ಅಂತ ಅವ್ರಿಗೂ ಸಹ ಅರ್ಥ ಆಗಿದೆ. ಸೊ ಆ ರೀಸನ್ಗೋಸ್ಕರ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಈಗ ಅವ್ರು ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅವ್ರದ್ದು ವರ್ಕ್ ಹೇಗಾಗುತ್ತೆ ನಾವು ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸ್ಟೇ ಟ್ಯೂನ್. ಅದು ಆ ಫ್ಲೋ ಅಲ್ಲಿ ತಿಂತವನೆ ನಂಗೆ ಮೊಸರನ್ನ ನಂಗಿರುವ ಗೈಸ್, ಇವಾಗ ನಮ್ಮ ರೋಹನ್ಗೆ RX ಮೇಲೆ ಜಾಸ್ತಿ ಲವ್ ಆಗ್ಬಿಟ್ಟಿದೆ. RX ನಿಂತಿದ್ರು ಗ್ಯಾರೇಜ್ ಮುಂದೆ. ಅವ್ರಿಗೆಲ್ಲ ಕರ್ದ್ಬಿಟ್ಟು ಅಣ್ಣ ಸೇಲ್ ಮಾಡ್ತಾ ಇರೋಣ, ಕೊಡಂಗಿರಿ ಹೇಳೋಣ, ಎತ್ಕೊಂಡೋಗ್ಬಿಡ್ತೀನಿ ಇವಾಗ್ಲೇ ಅನ್ಕೊಂಡು. ನಿಮ್ ಯಾರಾದ್ರೂ RX ಏನಾರು ಸೇಲ್ ಮಾಡ್ತಿತ್ತಂದ್ರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೆಲ್ಲ ಬಿಡಿ, ಫಸ್ಟ್ ಕಂಪನಿಯಿಂದ ನಮ್ಗೆ RX ಕೊಡ್ಸ್ಬಿಡಿ. ಸುಮ್ಮನೆ ನೀವು ಅವ್ರು ಇವ್ರು ಕೇಳೋದು. ನಾನೇ ತಗೊಂಬೇಕಂತ ಇದೀನಿ ಕೊಡೋದು. 3 ಜನಗೂ ಕೊಡ್ಸ್ಬಿಟ್ರೆ ನಾವು ಖುಷಿಯಾಗಿರ್ತೀವಿ. ಸುಮ್ಮನೆ ಸರಿ ಆಯ್ತಪ್ಪ, ಕೇಳ್ತೀವ 3 RX 100 135 ಸರಿ ಆಯ್ತು. ನನಗೆ 100 135 Z 3 ಸಾಕು. ಮೂರು ಇರ್ಲಿ ಡಿಫ್ರೆಂಟ್. ಒಂದು ಆಡಿ 350 ಇದ್ರು ಸಾಕು. ಆಡಿ 350, ನಂಗೆ ಆಡಿ 350, ನೀವು 135 ಒಂದು Z ಎತ್ಕೊಡ್ರಿ ಸಾಕಲ್ಲ. ಸೊ ಏನಾರು ಬೇರೆ ಕಲೆಕ್ಷನ್ ಲೈನ್ ಅಪ್ ಮಾಡ್ಬೇಕಂತ ಅಂದಿದ್ರೆ ನೀವು ನಮ್ಗೆ ಕಮೆಂಟ್ ಮಾಡ್ಬೋದು. ಫಸ್ಟ್ ಈ ಕಲೆಕ್ಷನ್ ಲೈನ್ ಅಪ್ ಮಾಡಾದ್ಮೇಲೆ ಆ ಕ್ವಶನ್ ನೀವು ಬೇರೆ ಅವ್ರು ಕೇಳ್ಬೋದು. ಮತ್ತೆ ಸ್ಪಾನ್ಸರ್ ಮಾಡಂಗಿರೋ ನಾವು ಸ್ಪಾನ್ಸರ್ ನ ಅಕ್ಸೆಪ್ಟ್ ಮಾಡ್ತೀವಿ. ಗಾಡಿ ಮೇಲೆ ನಿಮ್ಮ ಹೆಸರು ಸ್ಟಿಕರಿಂಗ್ ಬೇಕಾದ್ರೆ ಗಾಡಿ ಮೇಲೆ ನಿಮ್ಮ ಹೆಸರು ಹಾಕೊಂಡು ಓಡಾಡಿಸ್ತೀವಿ. ಮೆಟೀರಿಯಲ್ಸ್ ಎಲ್ಲ ತಗೊಂಡಿದ್ದಾಯ್ತು. ಇವಾಗ ಸೈಟ್ಗೆ ಹೊರಡ್ತಾ ಇದೀವಿ. ಸೈಟ್ಗೆ ಹೊರಡ್ಬಿಟ್ಟು ಇವಾಗ ಅದೊಂದು ರೀಲ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದು ಮಾಡೋದನ್ನ ಆಯ್ತು ಅಂದ್ರೆ ಇವತ್ತೇ ಪೋಸ್ಟ್ ಮಾಡ್ತೀವಿ. ಈ ವಿಡಿಯೋ ಪೋಸ್ಟ್ ಆಗಿನ ಮುಂಚೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಸ್ಟೇ ಟ್ಯೂನ್. ಗುಡ್ ಆಫ್ಟರ್ನೂನ್. ಸೊ ಗೈಸ್, ಇಲ್ಲೊಂದು ರಾಟ್ ವೀಲರ್ ಇದೆ. ನಾವು ಬಂದಾಗೆಲ್ಲ ನಮ್ಮನ್ನ ಕ್ಲೀನ್ ಆಗಿ ವೆಲ್ಕಮ್ ಮಾಡ್ತಾನೆ ಇವನು. ಹೋಯ್ ಚಿಲ್ಕ ಹಾಕಿಲ್ಲ, ಮಾತಾಡ್ಸೋಣ. ಸೈಟಿಗೆ ಬಂದಾಗ ಯಾರು ನಮ್ಮನ್ನು ವೆಲ್ಕಮ್ ಮಾಡಿಲ್ಲ ಅಂದ್ರು ಅವ್ನು ರಾಡ್ ವೀಲರ್ ಮಾತ್ರ ಚೆನ್ನಾಗಿ ನಮ್ಮನ್ನ ವೆಲ್ಕಮ್ ಮಾಡ್ತಾನೆ. ಬರ್ಬೇಕಾದ್ರೇನು ಕ್ಲೀನಾಗಿ ಮಾತಾಡಿಸ್ತಾನೆ, ಹೋಗ್ಬೇಕಾದ್ರೆ ಕ್ಲೀನಾಗಿ ಮಾತಾಡಿಸ್ತಾನೆ. ಅವನ ಬಗ್ಗೆ ಏನಾರು ಇನ್ನೂ ವ್ಲಾಗ್ ಬೇಕಂತ ಕಮೆಂಟ್ ಮಾಡಿ, ಅವನ ಹತ್ರ ಪರ್ಮಿಷನ್ ತಗೊಂಡು ವ್ಲಾಗ್ ಕ್ರಿಯೇಟ್ ಮಾಡ್ತೀವಿ. ಸೊ ಗೈಸ್, ಇವಾಗ ಸೈಟಲ್ಲಿ ಇದ್ವಿ. ಸೊ ಇವಾಗ ನಾವು ಇನ್ನೊಂದು ಕ್ಲೈಂಟ್ ಮೀಟಿಂಗ್ ಹೊಡ್ತಾ ಇದೀವಿ. ಸೊ ಇವರಿಗೆ ನಾವು ಆಲ್ರೆಡಿ ಎಸ್ಟಿಮೇಷನ್ ಶೇರ್ ಮಾಡಿದ್ವಿ. ಅವ್ರು ಇಷ್ಟು ದಿನ ಊರಲ್ಲಿ ಇರಲಿಲ್ಲ. ಸೊ ಇವಾಗ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ. ಮೀಟಿಂಗು ಕ್ಯಾನ್ಸಲ್ ಆಗೋಯ್ತು. ಕ್ಲೈಂಟಿಗೆ ಏನೋ ಬೇರೆ ಪ್ಲಾನ್ಸ್ ಇತ್ತು ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ಇವಾಗ ಹೋಗಿದ್ದಾರಿಗೆ ಸುಮ್ಕ ಇಲ್ದಂಗೆ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು. ನಾಳೆ ಮತ್ತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಸೊ ನಾಳೆ 2 ಕ್ಲೈಂಟ್ ಮೀಟಿಂಗ್ ಇದೆ. 2 ಕ್ಲೈಂಟ್ ಮುಗಿಸ್ಕೊಂಡು ಏನ್ ಅಪ್ಡೇಟ್ ಇದೆ ಅದನ್ನ ಅಪ್ಡೇಟ್ ಮಾಡ್ತೀವಿ. ಇವತ್ತಿನ ವ್ಲಾಗ್ ಇಲ್ಲ, ನಾನು ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ನಾನು ಅಪ್ಡೇಟ್ ಮಾಡ್ತೀನಿ. ಕ್ಯಾಮ್ರಾಮನ್ ರೋಹನ್ ಜೊತೆಲಿ ರೋಹನ್ ಮತ್ತು ಹೇಮಂತ್. ಮುಂದೆ ಸಿಗೋಣ. ಕ್ಯಾಮ್ರಾಮನ್ ಏನಲ್ಲಿ. ಸೊ ಕ್ಯಾಮ್ರಾಮನ್ ವಿಲೇಜ್ ಜೊತೆಲಿ ಹೇಮಂತ್ ಮತ್ತೆ ರೋಹನ್. ಸ್ಟೇ ಟ್ಯೂನ್. ನಮ್ ಬ್ರೋನ ಇವಾಗ ಡ್ರಾಪ್ ಮಾಡ್ತಾ ಇದೀವಿ. ಡ್ರಾಪ್ ಮಾಡಿ ನೆಕ್ಸ್ಟ್ ನಾನು ಮತ್ತೆ ಹೇಮಂತ್. ಇದಾದ್ಮೇಲೆ ನಾಳೆ ಮತ್ತೆ ರೋಹನ್ ಅವರು ಸಿಗ್ತಾರೆ. ಇಲ್ಲೇ ಮ್ಯಾಮ್, ಇಲ್ಲೇ ಬಿಟ್ಬಿಡೋಣ. ಜಾಗ ಇತ್ತು, ನೀನ್ ಇಲ್ಲಿ ಕರ್ಕೊಂಡ್ ದೂರ ಬಿಡ್ತಾ ಇದೆಯಾ? ಹೇಳ್ಬೇಕು ತಾನೆ ನೀನು. ಹಂಗೆ ಹೇಳ್ಬೇಡ. ಸೊ ಇವಾಗ ಮುಂದೆ ಸಿಗೋಣ. ಒಂದು ಲಾಸ್ಟ್ ಬೊಬೋಯ್.
ಬಾಯ್ ಬಾಯ್ ಸಿ ಯು ಟುಮಾರೋ. ಇವತ್ತಿನ ಬ್ಲಾಗಿಗೆ ಬಾಯ್. ನಾಳೆಯಿಂದ ಕಂಟಿನ್ಯೂ ಆಗುತ್ತೆ. ಯಾಕೆ ಕಾರ್ ನಿಲ್ಲಿಸ್ತೀಯ ಹೇಳು? ಅಯ್ಯೋ ಸರಿ ಆಯ್ತು, ಸೈಡ್ಗೆ ಹಾಕ್ತೀನಿ. ಆರ್ಡರ್ ಓಪನ್ ಆಗೋಯ್ತೀನಿ ಆಗಲ್ಲ. ಸಾಕು ನಮ್ ಬ್ರೋ ಬೈತವ್ರೆ ಯಾಕೆ ತುಂಬಾ ಸೈಡ್ಗೆ ಹಾಕ್ತೀಯ ಕಾರ್ನ ಅಂತ. ನಾನು ಮರ್ತೋಗ್ಬಿಟ್ಟು ತುಂಬಾ ಸೈಡ್ಗೆ ಹಾಕ್ತೀನಿ. ಯಾಕಂತ ಅಂದ್ರೆ ನಮ್ ಕಾರ್ದು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ. ಓಪನ್ ಮಾಡಿದಾಗೆಲ್ಲ ಡೋರ್ ಟಚ್ ಆಗುತ್ತೆ ಆ ರೀಸನ್ಗೋಸ್ಕರ. ನೀನ್ ಬಾರೋ ಮಾಮಲ್ಲಿ ಮುಂದೆ ಡೈವರ್ಷನ್ ಇದೆ ನೋಡು. ನೀನ್ ಹೋಗಪ್ಪ ಫಸ್ಟ್ ಅಂತ. ರೋಹನ್ ನ ಡ್ರಾಪ್ ಮಾಡಿದಾಯ್ತು. ಮನೆಗೆ ಹೋಗಿ ಇವಾಗ ಹೇಮಂತ್ ನ ಡ್ರಾಪ್ ಮಾಡಿ ಅದಾದ್ಮೇಲೆ ನಾನು ಮನೆಗೆ ಹೋಗಿ ಆಮೇಲೆ ಜಿಮ್ಗೆ ಹೋಗ್ಬೇಕು. ಟಾಟಾ ಹೇಳ್ಬಿಟ್ಟವ್ರು. ಹೇಮಂತ್ನು ಸಹ ಡ್ರಾಪ್ ಮಾಡಿದಾಯ್ತು, ರೋಹನ್ ಸಹ ಡ್ರಾಪ್ ಮಾಡಿದಾಯ್ತು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಆಗ್ಬಿಟ್ಟು ಜಿಮ್ಗೆ ಹೋಗ್ಬೇಕು. ಜಿಮ್ಗೆ ಹೋಗಿ ಇವತ್ತು ಸಹ ಅಷ್ಟೇ ಬೇಸಿಕ್ ಮಾಡಬೇಕು, ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಫ್ರೆಶ್ ಅಪ್ ಆಗಿದ್ದಾಯಿತು, ಜಿಮ್ಗೆ ಹೊಡ್ತಾ ಇದೀನಿ. ಜಿಮ್ಗೆ ಹೋಗಿ ಎಷ್ಟಾದಷ್ಟು ಕವರ್ ಮಾಡ್ತೀನಿ. ಲೈಕ್ ಏನು ವರ್ಕೌಟ್ ಮಾಡಲ್ಲ, ಸೊ ಕವರ್ ಮಾಡೋದೇನು ಬೇಕಾಗಿಲ್ಲ. ನಮ್ಮ ಜಿಮ್ಮಲ್ಲಿ ಪಾರ್ಕಿಂಗ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಲೈಕ್ 2 ವೀಲರ್ಸ್ ಪಾರ್ಕ್ ಮಾಡೋಕ್ಕೆ ನಮಗೆ ಪ್ರಾಪರಾಗಿ ಜಾಗ ಇಲ್ಲ. ಲೈಕ್ 2 ವೀಲರ್ ಎಲ್ಲ ತೊಗೊಂಡ್ಬರ್ತಾರೆ ಪಾಪ, ಪಾರ್ಕ್ ಮಾಡೋಕ್ಕೆ ಆಗೋದೇ ಇಲ್ಲ. ಗೈಸ್ ಇವಾಗ ಜಿಮ್ ಆಯಿತು, ಜಿಮ್ ಮುಗಿಸ್ಕೊಂಡು ಹೋಗ್ತಾ ಇದೀನಿ. ನನ್ನ ಗಾಡಿನ ನಾನು ಬಂದಾಗ ಉದ್ದುತ್ತ ನಿಲ್ಲಿಸಿದೆ, ಇವಾಗ ಅಡ್ಡಾಡ ನಿಲ್ಲಿಸ್ಬಿಟ್ಟಿದ್ದಾರೆ. ಹ್ಯಾಂಡಲ್ ಔಟ್ ಮಾಡಿರಲಿಲ್ಲ ಸದ್ಯ, ಎಲ್ಲೂ ಟಚ್ ಮಾಡಿಲ್ಲ ಯಾರು ಕೂಡ. ಇವಾಗ ಮನೆಗೆ ಹೋಗಿ ವಿಡಿಯೋ ಎಡಿಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಸಿಗೋಣ. ಜೈ ಶ್ರೀರಾಮ್.